ಸತೀಶ್ ರೆಡ್ಡಿ ಯಾರು ಸರ್? ಅವ್ರ ಹಿನ್ನೆಲೆ ಏನು? ಅವ್ರಿಗೂ ಆಕ್ಚುಲಿ ಜನಾರ್ದನ್ ರೆಡ್ಡಿ ಅವರಿಗೂ ಏನಾದ್ರು ವೈಷಮ್ಯನ, ದ್ವೇಷನ? ನನಗೆ ಸತೀಶ್ ರೆಡ್ಡಿ ಅವರು ಮುಂಚೆ ಯಾವಾಗ ನೋಡಿಲ್ರಿ. ಆಮೇಲೆ ಅವ್ರ ಬ್ಯಾಕ್ಗ್ರೌಂಡ್ ತಿಳ್ಕೊಂಡಂಥ ಟೈಮಲ್ಲಿ ಈ ಕೊಳ್ಳಗಲ್ದವರು ಅಂತೇಳಿ ನಮ್ಮ ಗ್ರಾಮಾಂತರ ಕ್ಷೇತ್ರದವ್ರು ಅಂತೇಳಿ ಗೊತ್ತಾಯ್ತು ರೀ. ಗೊತ್ತಾದ ತಕ್ಷಣನೇ ಅವರು ಇತ್ತೀಚೆಗೆ ಅವ್ರಿಗೆ ಬೆಳಕು ಬಂದಂಥವ್ರಿ. ಯಾವಾಗ ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ. ಅಂದ್ರೆ ಅವ್ರು ಭರತ್ ರೆಡ್ಡಿಗೆ ತುಂಬಾ ಕ್ಲೋಸ್. ಅಂದ್ರೆ ಅವ್ರೇನೋ ರಿಲೇಟಿವ್ಸ್ ಏನೋ ಆಗ್ತಾರಂತ್ರಿ. ಅವ್ರ ರಿಲೇಟಿವ್ಸ್ ಆದಂತ ಅವ್ರು ಸಿಂಡಿಕೇಟ್ ಅಂತೇಳಿ ಮಾಡ್ಕೊಂಡಾರ್ರಿ. ಸಿಂಡಿಕೇಟ್ ಅಂದ್ರಿಗಿನ ಅವ್ರು ನೋಡಿ ಎಲ್ಲ ಬ್ಯಾನರ್ಗಳಲ್ಲಿ ಸಿಂಡಿಕೇಟ್ ಅಂತ ಹಾಕಿರ್ತಾರ್ರಿ. ಅವರೆಲ್ಲ ಕೂಡ ಈ ಮಟ್ಕ ಆಡುವಂಥವ್ರು, ಜೂಜ್ ಆಡುವಂಥವ್ರಿಗೆ ಅದು ಸಿಂಡಿಕೇಟ್ ಅಂತೇಳಿ ಮಾಡ್ಕೊಂಡಾರ್ರಿ. ಪುಷ್ಪ ಸಿನಿಮಾ ನೋಡ್ರಿ, ಅದ್ರಲ್ಲಿ ಸಿಂಡಿಕೇಟ್ ಇರ್ತದೆ ನೋಡಿ. ಅವ್ರ ಬ್ಯಾನರ್ಸ್ ಎಲ್ಲ ಸಿಂಡಿಕೇಟ್ ಅಂತ ಮಾಡ್ಕೊಂತಾರ್ರಿ. ಈ ಸಿಂಡಿಕೇಟದಲ್ಲಿ ಅವರು ನಾರಾ ಭರತ್ ರೆಡ್ಡಿ ಇದಾರೆ ನೋಡ್ರಿ. ಈ ಸಿಂಡಿಕೇಟ್ ಅಂತ ಮಾಡಿಕೊಂಡು ಈ ಸಿಂಡಿಕೇಟ್ ಕೆಳಗಡೆ ಮಟ್ಕ ಆಡಿಸ್ತಾರ್ರಿ. ಈ ಸಿಂಡಿಕೇಟ್ ಒಳಗಡೆ ಇಸ್ಪೇಟಲ್ಲಿ ಆಡಿಸ್ತಾರ್ರಿ. ಈ ಸಿಂಡಿಕೇಟ್ ಕೆಳಗಡೆನೆ ಗಾಂಜಾ ಮಾರಿಸ್ತಾರ್ರಿ. ಈ ಸಿಂಡಿಕೇಟ್ ಒಳಗಡೆನೆ ಎಲ್ಲ ಏನೇನು ಮಾಡಬಾರ್ದು ಎಲ್ಲವನ್ನೂ ಮಾಡ್ತಾರ್ರಿ. ಈ ಸಿಂಡಿಕೇಟ್ ಅಮೌಂಟ್ ಬಂದು ಸತೀಶ್ ರೆಡ್ಡಿ ಅವ್ರಿಗೆ ಸೇರ್ಕೊಂತದ್ರಿ. ಅವರು ಸತೀಶ್ ರೆಡ್ಡಿಗೆ ಡೈಲಿ ಮಿನಿಮಮ್ ಅವ್ರದ್ದು 1 ಕೋಟಿ ರೂಪಾಯಿ ಕಲೆಕ್ಷನ್ ಆಗುತ್ತೆ ರೀ. ಸುಮ್ಮನೆ ಇಲ್ಲಿಗಲ್ ಆಗಿ 1 ಕೋಟಿ ರೂಪಾಯಿ ಕಲೆಕ್ಷನ್. ಅವ್ರು ಕೂಡ ಎಲ್ಲಿ ಇರ್ತಾರ, ಅಲ್ಲೆಲ್ಲೋ ಇರ್ತಾರಂತ್ರಿ. ಅವ್ರ ಮನೆ ಎದುರುಗಡೆ ಹೋದ್ರೆ ರೀ ಎಲ್ಲ ಈ ಸಿಮೆಂಟ್ ಚೀಲೆಲ್ಲ ಕೂಡ ಈ ಬಾರ್ಡರ್ ಸೆಕ್ಯೂರಿಟಿ ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಇರ್ತದೆ, ಅಲ್ಲಿ ಸಿಮೆಂಟ್ ಚೀಲಗಳೆಲ್ಲ ಇಟ್ಕೊಂಡು ಗನ್ ಇಟ್ಕೊಂಡಿರ್ತಾರೆ. ಪ್ರೈವೇಟ್ ಗನ್ ಮೇಲೆ ಹಂಗೆ ಇಟ್ಕೊಂಡಿರ್ತಾರೆ. ಆತ 3ನೇ ಮಾಡಿ ಮೇಲೆ ಇರ್ತಾರಂತ್ರಿ. ಡೈಲಿ 1 ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಾರೆ.